ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ರೆಸಿಪಿ ಬಗ್ಗೆ ಮಾತಾಡೋದಂದ್ರೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕರಿ ಮಾಡಿದ್ದೀನಿ ಅಂತ. ಇದು ಬಂದುಬಿಟ್ಟು ಕಾಬೂಲ್ ಕಡ್ಲಿ ಅಂತ. ಇದನ್ನು ಯಾವ ರೀತಿ ಮಾಡೋದು, ಹೆಂಗೆ ಮಾಡೋದು, ಅಥವಾ ನೋಡಿದ ತಕ್ಷಣ ಬಾಯಾಗ ನೀರು ಬರುವಂಗೈತಲ್ರಿ ಅಂತಂದು ಯೋಚನೆ ಮಾಡ್ಬೇಕಂತ ಅಂದ್ಕೊಂಡಿರೇನ್ರಿ. ಬರ್ರಿ ಮತ್ತು ಯಾಕೆ ತಡ, ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೇನೆ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಹಂಗೆ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತಂದು ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಕ್ರಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಅಂತ ಕೇಳ್ಕೊತೇನೆ ರೀ. ಬನ್ನಿರಿ ಮತ್ತು ಫಸ್ಟ್ ನಾನು ಒಂದು ಕಡಾಯಿ ಇಟ್ಕೊಂಡೀನಿ. ಕಡಾಯಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಕಟ್ ಮಾಡಿರುವಂಥ 2 ಉಳ್ಳಾಗಡ್ಡಿನ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ ರೀ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಸೊ ಸಣ್ಣದಾಗಿ ಉಳ್ಳಾಗಡ್ಡಿ ಹೆಚ್ಕೊಳ್ರಿ, ದೊಡ್ಡ ದೊಡ್ಡ ಬ್ಯಾಡ್ರಿ, ಸಣ್ಣದಾಗಿ ಹೆಚ್ಕೊಳ್ರಿ. ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದನ್ನು ಉಳ್ಳಾಗಡ್ಡಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ, ಅಥವಾ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ನೋಡಕತ್ತಿರ್ಬೋದು, ನಾನಿಲ್ಲಿ ನಿಮಗೆ ತೋರ್ಸಾಕತ್ತೀನಲ್ರಿ, ಇದು ಹಸಿ ಟೊಮ್ಯಾಟೋನ ನಾನು ಹಂಗೆ ರುಬ್ಕೊಂಡಿದ್ರಿ 2ರಿಂದ 3. ಸೊ ಆ ರೀತಿ ಹಸಿ ಟೊಮ್ಯಾಟೋನ ರುಬ್ಕೊಂಡಿರೋದನ್ನು ಪೇಸ್ಟ್ನ ಹಾಕ್ಕೊಂಡು ಮತ್ತು ನಾನು ಫ್ರೈ ಮಾಡ್ಕೊಳಕತ್ತೇನೆ ರೀ. ಸ್ವಲ್ಪ ಹಣ್ಣನ್ನು ಇದ್ವು ಅಂದರೆ ತೊಗೊಳ್ರಿ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಸ್ವಲ್ಪ ಹಣ್ಣನ್ನು ಇರಲಿಲ್ಲ ರೀ, ಹಾಗಾಗಿ ಸ್ವಲ್ಪ ಕಲರು ಕೆಂಪಗೆ ಬಂದಿಲ್ಲ ರೀ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ ರೀ. ಅದಾದಮೇಲೆ ಅಚ್ಚ ಖಾರದ ಪುಡಿ ಹಾಕೇನಿ ರೀ. ಅದಾದಮೇಲೆ ಗರಂ ಮಸಾಲ ಹಾಕೇನಿ ರೀ. ಸೊ ಅದಾದಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಂಡೇನಿ ರೀ. ಮತ್ತು ರೀ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡೇನಿ ರೀ. ಅದಾದಮೇಲೆ ಜೀರಿಗೆ ಪೌಡ್ರ್ ಒಂದು ಹಾಕ್ಕೊಂಡೇನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇವೆಲ್ಲ ಮಸಾಲೆ ಹಾಕ್ಕೊಂಬಿಟ್ಟು ಮಸಾಲೆದ್ದು ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ರಿ. ಮಸಾಲೆದ್ದೆಲ್ಲ ಹಸಿ ವಾಸನೆ ಹೋಗಿ ಚೆಂದಗೆ ವಾಸನೆ ಎಲ್ಲ ಹೋಗ್ಬೇಕ್ರಿ ಅದು. ಹಾಗಾಗಿ ಅದನ್ನು ಚೆಂದಗೆ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ನೆಕ್ಸ್ಟ್ ನಿಮ್ಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡೇನಿ. ಅದಾದಮೇಲೆ ಮತ್ತೆ ನಾನಿಲ್ಲಿ ತೋರ್ಸಾಕತ್ತೇನಲ್ರಿ, ಇದು ಬಂದುಬಿಟ್ಟು ಕಾಬೂಲ್ ಕಡ್ಲಿ ನಾನು ಸೀಟಿ ಹೊಡೆಸಿ ಇಟ್ಕೊಂಡಿದ್ದೆ ರೀ. ಅದರದ್ದು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಸೊ ಅದ್ರದ್ದು ನಾನು ಪೇಸ್ಟ್ ಹಾಕ್ಕೊಂಡೇನಿ ರೀ. ಹಾಕ್ಕೊಂಬಿಟ್ಟು ಅದನ್ನು ಚೆಂದಾಗಿ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಚೆಂದಾಗೆಲ್ಲ ಫ್ರೈ ಮಾಡ್ಕೊಳ್ರಿ. ಇದಕ್ಕೆ ಯಾವುದೇ ಥರವಾಗಿ ಮತ್ತೆ ನೀವು ಕ್ರೀಮ್ನ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರಲ್ಲ ರೀ. ಅದನ್ನು ಹಾಕ್ಕೊಂಡ್ಮೇಲೆ ನಿಮ್ಗೆ ಆಟೋಮೆಟಿಕ್ಕಾಗಿ ಕ್ರೀಮಿಯಾಗಿಯೇ ಬರುತ್ತೆ ರೀ. ಸೊ ಅದೇ ಜಾರಿಗೆ ನೀರು ಹಾಕ್ಕೊಂಬಿಟ್ಟು ನಾನು ಮತ್ತೆ ನೀರು ಹಾಕ್ಕೊಂಡು ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಕಾಬೂಲ್ ಕಡ್ಲಿನ 2 ಅಥವಾ 1 ಸೀಟಿ ಹೊಡೆಸಿಟ್ಕೊಳ್ರಿ. ತುಂಬ ಹೊಡೆಸ್ಕೋಬೇಡ್ರಿ. ನಾನಿಲ್ಲಿ 1 ಸೀಟಿ ಹೊಡೆಸ್ಕೊಂಡು ಇಟ್ಕೊಂಡಿದ್ದೆ ರೀ. ಅವನ್ನೆಲ್ಲ ಕಾಬೂಲ್ ಕಡ್ಲಿ ಹಾಕಿ ಮಿಕ್ಸ್ ಮಾಡ್ಕೊತೇನೆ ರೀ ಈಗ. ಸೊ ಇವಾಗ ನೋಡ್ತಿರ್ಬೋದು ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆಂದಾಗೆ ಕುದಿಯೋದಕ್ಕೆ ಬಿಟ್ಬಿಡೋಣ ರೀ. ಸಣ್ಣಗೆ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ ರೀ. ಅಂದ್ರೆ ಎಣ್ಣೆ ಮ್ಯಾಲೆ ಬರೋವರೆಗೂ ಕುದಿತೈತೆ ರೀ. ನೋಡ್ತಿರ್ಬೋದು ಇವಾಗ ಎಣ್ಣೆ ಎಲ್ಲ ಕಡೆ ಚೆಂದಾಗೆ ಎಷ್ಟು ಚೆಂದ ಮ್ಯಾಲೆ ಬಂದೈತಿ ಅಂತಂದು. ಇವಾಗ ಚೆಂದಾಗೆ ಕುದ್ದೈತೆ ರೀ. ಇದಕ್ಕೆ ಈ ರೀತಿ ಎಲ್ಲ ಮಸ್ತ್ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ಒಂದಿಟ್ಟು ಕಸ್ತೂರಿ ಮೆಂತಿನ ಹಾಕ್ಕೊಳ್ರಿ. ಕಸ್ತೂರಿ ಮೆಂತಿ ಹಾಕ್ಕೋಬೋದು, ಆಮೇಲೆ ಕೊತ್ತಂಬರಿ ಸಹ ಹಾಕ್ಕೋಬೋದು, ನಿಮ್ಗೆ ಆಪ್ಷನಲ್ ಇರ್ತೈತೆ ರೀ. ನಾನಿಲ್ಲಿ ಕಸ್ತೂರಿ ಮೆಂತಿನ ಹಾಕ್ಕೊಳಕತ್ತೇನೆ ರೀ. ಕಸ್ತೂರಿ ಮೆಂತಿ ಹಾಕ್ಕೊಂಬಿಟ್ಟು ಮತ್ತು ಚೆಂದಾಗೆ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ರಿ. ಇದು ನಿಮ್ಗೆ ಬಿಸಿ ಬಿಸಿ ಚಪಾತಿ ಜೊತೆ ಮತ್ತು ಬಿಸಿ ಬಿಸಿ ಪೂರಿ ಜೊತೆ ತಿನ್ನಾಕತ್ರಿ ಅಂದ್ರೆ ಟೇಸ್ಟ್ ಭಾರಿ ಅಂದ್ರೆ ಭಾರಿ ಬರ್ತೈತೆ ರೀ. ನೋಡಿದ ತಕ್ಷಣ ಬಾಯಾಗ ನೀರು ಬರೋಂಗೂ ಪಲ್ಯ ಐತ್ರಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ಆಮೇಲೆ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ನನ್ನ ವೀಡಿಯೋಸ್ ಅಥವಾ ನನ್ನ ಚಾನಲ್ಲು ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ರೆಸಿಪಿನ ಖಂಡಿತ ಮಾಡಿ ನೋಡಿರಿ ಅಂತಲೇ ಹೇಳ್ತೀನಿ. ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಎಲ್ರಿಗೂ ನಮಸ್ಕಾರ ರೀ.